ನನಗೇನಾಗ್ಲಿಲ್ಲಪ್ಪ. ಏನು ಬಾ ಅಂದ್ರಿ ಬಂದೆ, ಹೌದು ನಡಿ ಅಂದ್ರಿ ನಡ್ದೆ, ಮತ್ತೆಂತದಲ್ಲಿ. ಅಲ್ಲ ಯಾಕೆ ಅಂತ ಕೇಳಬಾರ್ದ? ನೀವಿರುವಾಗ ನಾ ಅಧಿಕ ಪ್ರಸಂಗತನ ಮಾಡಬಾರ್ದು ಅಂದ್ರೆ ನಿನ್ನ ಲೆಕ್ಕ ನಾನೇ ಅಧಿಕ ಪ್ರಸಂಗಿ ಅಂತ? ನಾ ಅಪ್ರಿಯವಾದ ಸತ್ಯವನ್ನು ಮುಖದ ಮುಂದೆ ಹೇಳುವುದಿಲ್ಲ. ಹೌದಾ? ಗೊತ್ತಾ, ಓ ನಿನ್ನನ್ನ ಇಲ್ಲಿವರೆಗಾಗಿ ಬರಮಾಡಿಕೊಳ್ಳಿಕ್ಕೂ ಕಾರಣ ಉಂಟು. ಯಾವುದು? ಯಾಕಾಗಿ ಹೇಳು. ಯಾಕೆ? ನನ್ನ ಮಗಳು ನೋಡಿದ್ಯಾ, ಮಾಲಿನಿ, ಹೇಗಿದ್ದಾಳೆ? ನಿಮ್ಮ ಮಗಳನ್ನ ಯಾವಾಗಿಂದ ನೋಡ್ತಾ ಇದ್ದಾನೆ ಅಲ್ವಾ? ಅವಳು ಈಗ ಪ್ರಾಯ ಪ್ರಬುದ್ಧಳಾಗಿದ್ದಾಳೆ. ಆಗ ಹ, ಚಿಕ್ಕ ಪ್ರಾಯದ ಬಾಲೆ, ಹೌದು. ಈಗ ಬೆಳೆದು ದೊಡ್ಡ ಕುದುರೆ ಕುದುರೆ ಅಲ್ವಾ? ಹಾಗೆ ಷೋಡಶ ಪ್ರಾಯ. ಅಂತಾದ ಮೇಲೆ ಅವಳಿಗೆ ಮದುವೆ ಮಾಡಬೇಕಾದ್ದು ಕರ್ತವ್ಯ ತಾನೆ. ಅಯ್ಯೋ ಮಾಡ್ಬೇಕಪ್ಪ, ನನ್ನ ಹತ್ರ ಸಾಧ್ಯ. ಆ ಕಾರಣಕ್ಕಾಗಿ ನಿನ್ನನ್ನ ಇಲ್ಲಿವರೆಗೆ ಕರೆಸಿಕೊಂಡದ್ದು. ನನ್ನ ಹತ್ರ ಖಂಡಿತ ಇದಾಗುವ ಕೆಲಸ ಅಲ್ಲ. ಮದುವೆ ಆಗುವುದು ದೊಡ್ಡದಲ್ಲ, ಸುಧಾರಿಸಬೇಕಲ್ಲ. ಆಮೇಲೆ ಏನಂದ್ರೆ ಮದುವೆ ಆಗುವುದು ದೊಡ್ಡದಲ್ಲ, ಆಮೇಲೆ ಸುಧಾರಿಸಬೇಕಲ್ಲ. ಅಂದ್ರೆ ನಿನ್ನ ಮಾತಿನ ಅರ್ಥ ನನ್ನ ಮಗಳಾದ ಮಾಲಿನಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡ್ತೇನೆ ಮಾಡಿಕೊಡ್ತೀಯ? ಅಯ್ಯೋ, ನೀವು ಕೊಟ್ಟರು ನಂಗೆ ಬೇಡ ಅಂದೆ. ನಿನಗೆ ಕೊಡುವ ಬದಲು ಎಲ್ಲಿಯಾದ್ರೂ ಕಲ್ಲು ಕಟ್ಟಿ ಒಳಗೆ ಹಾಕ್ಯಾನು. ಹಾ, ಹಾಗಾದ್ರೆ ಊರಿಗಾರು ಒಳ್ಳೆದಾಗ್ತದೆ. ಏನೇ ಹಾಗಲ್ವಾ? ಕರೆಸುವುದಕ್ಕೆ ಕಾರಣ ಉಂಟು. ಯಾವುದು? ನೀನನ್ನ ಹೋಗಬೇಕು ಅಂತ ಹೇಳಿದ್ದು ಎಲ್ಲಿಗೆ ಗೊತ್ತಾ? ಎಲ್ಲಿಗೆ? ನೇರವಾಗಿ ಪಾತಾಳಕ್ಕೆ ಹೋಗಬೇಕು. ಪಾತಾಳಕ್ಕೆ? ಹೌದು. ಪಾತಾಳದಲ್ಲಿ ದೊರೆ ಯುತ್ಯುನ್ಮಾಲಿ. ವಿದ್ಯುನ್ಮಾಲಿ? ಹೌದು. ಅಲ್ಲಿಯ ದೊರೆಗೆ ನನ್ನ ಮಗಳಾದಂತ ಮಾಲಿನಿ ತಕ್ಕ ಜೋಡಿ ಎನ್ನುವುದು ನಿಶ್ಚಯಿಸಿದ್ದೇನೆ. ಆ ಕುರಿತು ನಿನ್ನನ್ನ ಕರೆಸಿಕೊಂಡದ್ದು ದೂತ. ನಿಜವಾಗಿ ಏನು ಇದು ನನ್ನ ಭಾಗ್ಯ. ಯಾಕೆ? ಇಲ್ಲದೆ ಹೋದ್ರೆ ಹೆಣ್ಣು ಮಕ್ಕಳು ಮದುವೆ ಮಾಡ್ಲಿಕ್ಕೆ ಅಧಿಕಾರ ಇರುವುದು ಯಾರಿಗೆ? ಅಪ್ಪ ಅಮ್ಮನಿಗಲ್ವಾ? ಹೌದು. ನಿಮ್ಮ ಮಗಳಿಗೆ ಗಂಡನ್ ನೋಡ್ಲಿಕ್ಕೆ ನನ್ನನ್ನು ಕಳಿಸ್ತಾ ಇದ್ರಲ್ಲ, ಅಂದ್ರೆ ನನ್ನೊಂದು ನಿಮ್ಮ ಮಗಳಿಗೆ ತಂದೆ ಸ್ಥಾನ ಕೊಟ್ಟರಲ್ಲ ನೀವು. ಹಾಗೆ ಅಂತ ಭಾವಿಸ್ಕೊಳ್ಳಬಾರದು. ಯಾಕೆ? ಈಗಾಗಲೇ ನಿನ್ನನ್ನ ಕಳುಹಿಸಿಕೊಟ್ಟದ್ದು ಅಂದ್ರೆ ಎಲ್ಲ ವಿಚಾರವನ್ನು ಅಲ್ಲಿ ಹೇಳುವವರಲ್ವ ನೀನು? ಅಲ್ಲ, ಅದೇ. ಆದ್ರೂ ಮಾತುಕತೆ ಆಡ್ಲಿಕ್ಕೆ ನನ್ನ ಕಳಿಸ್ಕೊಟ್ಟು ಅಂದ್ರೆ ನಂಗೊಂದು ತಂದೆ ಸ್ಥಾನ ಕೊಟ್ಟೆ. ಆಗ ಒಂದು ಅಷ್ಟು ಸಮರ್ಥ ನಿನಗೂ ಉಂಟು ಎನ್ನುವುದಾಗಿ. ಅಲ್ಲ, ನನಗೆ ಕದ್ದು ಅದೇ. ಹೌದಾ? ಹಾಗಾಗಿ ಆದಷ್ಟು ಬೇಗ ಈ ಎಲ್ಲ ವಿಚಾರವನ್ನ ಮಂಡಿಸಿ ಇಲ್ಲಿಯವರಿಗಾಗಿ ಕಳ್ತರಬೇಕು. ದಿಪ್ಪನ ಸಹಿತ ಬರ್ಲಿಕ್ಕೆ ಹೇಳ್ಬೇಕು. ಹೌದಾ? ಹೌದು. ಆಯ್ತಮ್ಮ, ಆದಿತ್ತು. ಹೋಗಿ ಹೋಗಿ ಆದಷ್ಟು ಬೇಗ ಬರಬೇಕು. ಸುತ್ತಮುತ್ತ ನೋಡ್ತಾ ಇದ್ದೆ, ಇವರೆಲ್ಲ ನಮ್ಮ ಹೌದಾ ಧಾರವಾಡ ಸಮೂಹ ಹೊಲ ಕೊಟ್ಟಾಗ ವೀರ ಧೀರ ವಿದ್ಯುನ್ಮಾಲಿಗೆ ಜಯವಾಗಲಿ ಮತ್ತ ಜಯಘೋಷ ಮಾಡುತ್ತಾ ಇದೆ. ಹಾಗಿತ್ತ ನನ್ನ ಪರಾಕ್ರಮ ಇಲ್ಲವೇ ಅಲ್ಲ.
ಎಲ್ಲೋ ಮೇಲೆ ಮಾರಿಲ್ಲ ಎಲ್ಲ ಕಣಿ ಮಾರವೇ ಅಲ್ಲ ಏನು ಮಾಡೋಣ ಹೇ ಎಷ್ಟಿದ್ರೆ ಏನು ಹೋಲೋ ಹೇ ಏನಾಯ್ತು ನಮ್ಮ ಮತ್ತಿದ್ದಾರೆ ನೀವು ಹೇಳಿದ್ರಲ್ಲ ಉತ್ತಮನ ಸಿಂಹಾಸನ ಹೌದು ಕಡಲಿದವನ ಏನು ಸಂಪತ್ತಿಗೆ ಕೊರತೆ ಉಂಟಾ ಅಲ್ಲ ಕೊರತೆ ಉಂಟಾ ಇಲ್ವಾ ನೋಡಿದ್ರ ಹಾ ಕಳೆದ ಮೇಲೆ ಮೇಲೆ ಕೆಳಬರ ಹ್ಮ್ ಕಾಲಷ್ಟು ಕೊರತೆ ಇಲ್ಲ ಹಾ ಏನು ಮಾಡೋಣ ಹೇ ಏನಾಯ್ತು ಯಾವ್ದಾಗಬೇಕಾದಾಗಲಿ ಏನಾಗಿಲ್ಲ ಅಂದ್ರೆ ಮದುವೆ ಆಗಲಿಲ್ಲ ಇನ್ನೂ ಆಗ್ಲಿಲ್ವಾ ಇನ್ನು ಅಲ್ಲ ಹೆಣ್ಣು ಸಿಗ್ಲಿಲ್ಲ ಎಂಬ ಅರ್ಥವೂ ಅಲ್ಲ ಮತ್ತೆ ಕಾರಣ ನನಗೆ ತಕ್ಕಂತ ಹೆಣ್ಣು ಸಿಗ್ಲಿಲ್ಲ ಸಿಗ್ಲಿಲ್ವಾ ಅದೇ ಯೋಚನೆ ಇದ್ದೆ ಹ್ಮ್ ನೋಡೋಣ 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 ಅಧಿಕ ಪ್ರಸಂಗಿಗ ಎಲ್ಲಿ ಬಿಟ್ಟ ಹಾ ಇವರ ಬಿಟ್ಟ ಯಾರು ಯಾರು ಇಲ್ಲಿ ಹೇಳ್ಬಾರ ಕೇಳ್ಬಾರಿಲ್ವಾ ಜಾಸ್ತಿ ಜನ ನಮ್ಮಲ್ಲಿ ಎಲ್ಲ ಜಾಸ್ತಿ ಜನ ಇದ್ದಾರೆ ಹಾ ಇವಿ ಯಾರು ಗೊತ್ತಾಗಿಲ್ಲ ಇದು ಪಾತಾಳ ಪಾತಾಳ ಲೋಕ ಅಂದ್ರೆ ಇದೆ ಹಾಗಿದ್ರೆ ನಾನು ದಾರಿ ತಪ್ಪಿದ ಮಗನಲ್ಲ ಇಲ್ಲ ಇಲ್ಲ ಅದು ಇಲ್ಲಿ ಉದ್ದಿ ಬೇಡ ಎಲ್ಲೂ ಸಿಗಲಿ ಉದ್ದಿ ಬೇಡ ಅಲ್ಲ ಪಾತಾಳದ ಅಧಿಕಾರಿ ಉದ್ದಿ ಬೇಡ ವಿಕ್ರಮ ಮಾಲಿ ವಿಕೃತ ವಿದ್ಯುನ್ ಮಾಲಿ ವಿಕ್ರಮೆ ವಿಕ್ರಮ ಮಾಲಿ ವಿಕೃತ ವಿದ್ಯುನ್ ಪರಾಕ್ರಮೆ ಅವ್ರು ಯಾರು ಅವರನ್ನು ನೀನು ನೋಡಿದ್ದೀಯಾ ಇಲ್ಲ 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 ನೋಡಿಲ್ಲ ಅದು ನಾಲ್ಕನೇ ಸರಿ ಅಲ್ವಾ ನೀನು ಕೇಳಿದ್ಯಾರಲ್ಲ ಒಬ್ಬೊಬ್ರು ಒಂದೊಂದು ಇತಿಹಾಸಾಗಿ ಇತ್ತು ಹಾ ವೀರ ಧೀರ ವಿದ್ಯುನ್ ಮಾಲಿನಲ್ಲಿ ವಿಷಯ ಬಿಡಿ ವಿದ್ಯುನ್ ಮಾಲಿ ಅದು ನಾನು ಕೇಳುವುದಿಲ್ಲ ವಿಷಯ ಬೆಂಕಿ ಹಾಕಿ ಬಿಡಿ ಯಾಕೆ ಬೇಕಾಗುದು ಅಲ್ಲ ವಿದ್ಯುನ್ ಮಾಲಿ ಅಂದ್ರೆ ನಾನು ಮತ್ತಾರು ಹೇಳುದ ಪಡ್ಕೊಂಡಿಲ್ಲಲ್ಲ ಏನು ಎಲ್ಲ ಬರ್ಕೊಂಡಿರ್ಬೇಕಾ ಕಂಡಾಗ ಅರ್ಥ ಮಾಡ್ಕೊತ ನೀವು ನೋಡಿ ಅದು ಆನೆ ಅಂತ ನೋಡಿದಾಗ ಗೊತ್ತಾಗ್ತದ ಹೌದು ಇದು ಸಿಂಹ ಅಂತ ನೋಡಿದಾಗ ಗೊತ್ತಾಗ್ತದ ಗೊತ್ತಾಗ್ತದೆ ಇದು ನರಿ ಅಂತ ನೋಡಿದಾಗ ಗೊತ್ತಾಗ್ತದ ಇಲ್ಲ ಹೌದು ನಿಮ್ಗೆ ನೋಡಿದಾಗ ನಮ್ಗೆ ಗೊತ್ತಾಗ್ಲಿಲ್ಲ ಅದಕ್ಕೆ ಬರ್ಕೊಳ್ಬೇಕು ಈಗ ನೋಡಿ ಅಲ್ಲೆಲ್ಲ ಹಾಕಿಟ್ಟಿದ್ದಾರೆ ನೀವೇ ಬರ್ಸೋದು ಸ್ವಚ್ಛತೆ ಕಾಪಾಡಿ ಕುಡಿಯುವ ನೀರು ಹೌದು ನಾನು ವಿದ್ಯುನ್ ಮಾಲಿ ಅಂತ ಬರ್ಲಿಕ್ಕೆ ಅಲ್ವಾ ವಿದ್ಯುನ್ ಮಾಲೆ ನೀನು ನೋಡಿದ್ದೀಯಾ ಇಲ್ಲ ನೋಡಿಲ್ಲ ಇಲ್ಲ ಹಾಗಿತ್ತು ನಾಳೆ ವಿದ್ಯುನ್ ಮಾಲೆ ಆಯ್ತು ವಿದ್ಯುನ್ ಮಾಲಿ ಅಂದ್ರೆ ಅದು ಅದು ಹಾಕಿ ನೋಡುವಲ್ಲ ನೋಡಿದ ಮೇಲೆ ತಿಳಿಬೇಕು ಅಂದ್ರೆ ನಿಮಗೆ ಫಲಕ ಹಾಕುವುದಿಲ್ಲ ಅದು ಫಲಕ ಹಾಕಬೇಕು ಫಲಕಲ್ಲ ಯಾವುದು ಇಲ್ಲ ಫಲಕ ನೀವು ವಿದ್ಯುನ್ ಮಾಲಿ ನಾನು ನೀರ್ಯ ನನ್ನ ಪರಿಚಯ ನಾನು ಭೂಲೋಕದಿಂದ ಬಂದವ ಮೂರ್ಖೇಳು ಉತ್ತ ಇಲ್ಲ ಏನು ಭೂಲೋಕದಿಂದ ಬಂದ್ಯಾ ಭೂಲೋಕದಿಂದ ಭೂಲೋಕದಿಂದ ಬಂತೆ ಬಂದವ ನೀವೇ ವಿದ್ಯುನ್ ಮಾಲಿ ಹೌದು ದಾನವರಾಯ ಲಾಲಿಸಬೇ ಶೋಣಿತದಿಂದ ಬಂದೆ ಶೋಣಿತದಿಂದ ಬಂದೆ 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 ವಾಣಿಯೊಂದನು ತಂದೆ ನಿಮಗೆ ವಾಣಿಯೊಂದನು ತಂದೆ ತಕ್ಷಣಗಳು ಹೊರಡಿ ತಕ್ಷಣಗಳು ಹೊರಡಿ ತಕ್ಷಣಗಳು ಹೊರಡಿ ನೀವು
ಪಾಲಿಸಬೇಕು ಜೀವ, ಹಾಗೆ ಪಾಲಿಸಬೇಕು ಜೀವ. ಅದು ಇವತ್ತ ಮಾಡುದ ನಾಳೆ ಮಾಡಿಲ್ಲ, ಪಾಲಿಸಬೇಕು. ಅಂದಾಗೆ ನಾನು ಶೋಣಿತಾಪುರದಿಂದ ಬಂದವ. ಶೋಣಿತಾಪುರದಿಂದ? ಹೌದು. ಈ ದಾನವರಿಗೆಲ್ಲ ಮಾತಾಡಿಸಿಕೊಂಡಂತ ತಿಥಿದೇವಿಯಿಂದ ಕೊಳಲ್ಪಟ್ಟು ಬಂದವ. ಹೌದಾ? ಸಂತೋಷ ಸಂತೋಷ. ಎಲ್ಲಿದ್ದವ ಅಲ್ವಾ? ಇದಕ್ಕೆಲ್ಲ ಸಂತೋಷ ಆಯ್ತು. ಅವರು ಕೊಳಿ ಕೊಟ್ಟು ಬಂದವನ. ಅಂದಾಗೆ ಇದು ವಿಷಯ. ಈಗೇನು ಹೆದರಬೇಡ, ಹೇಳ್ಕೊಂಡು ಇವರೆಲ್ಲ ನಮ್ಮವರು. ನಂಗೆ ನಾಚಿಕೆ ಆಗುದು. ನಾಚಿಕೆ? ಇಲ್ಲಿ ಬಂದೆ, ನಿಮ್ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ. ನಮ್ಮ ಪ್ರಚಾರ, ನಿಮ್ಮ ಪ್ರಚಾರದ ವಿಷಯ ಮಾತೇ ಇಲ್ಲ. ಹೌದಾ? ಅಲ್ಲಿ ಯಾರ್ದು ಮಾತಿಲ್ಲ, ಯಾರು ಏನು ಹೇಳುವುದಿಲ್ಲ. ನಿಮ್ ಪ್ರಚಾರ ಹಾಗುಂಟು. ಯಾಕೆ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಯ್ತು. ನಿಮ್ಗೆ ಉಳಿದದ್ದು ಎಲ್ಲ ಉಂಟು, ಒಂದು ಸರಿ ಇಲ್ಲ. ಯಾವ ಸರಿ ಇಲ್ಲ. ಇದ ಎಡ ಭಾಗ ಸರಿ ಉಂಟಲ್ಲ? ಅದಲ್ಲ, ನಾಳೆದ ಈ ಎಡ ಅಲ್ಲ. ಅಂದ್ರೆ ನಿಮ್ಗೆ ಇಷ್ಟು ವರ್ಷ ಆದ್ರೂ ಮದುವೆ ಆಗಲಿಲ್ಲ ಅಲ್ಲ? ಹೌದು. ನಿಮ್ ಬಗ್ಗೆ ನಮ್ಗೆ ಗೊತ್ತುಂಟು ಬಿಡಿ, ಹೊಸ್ತಲ್ಲ. ನೀವು ಮದುವೆ ಆಗ್ತೇನೆ ಅಂತ ಒಂದು ಸುದ್ದಿ ಹೊರಡಿಸಿದ್ರೆ ಸಾಕು, ಹೆಣ್ಣು ಮಕ್ಕಳ ಅಪ್ಪ ಅಮ್ಮಂದಿರು ನಿಮ್ಮ ಮನೆ ಮುಂದೆ ಸಾಲು ಸಾಲಾಗಿ ನಿಲ್ತಾರೆ. ಯಾಕೆ? ನಮ್ಮನೆ ಹುಡುಗಿ ಒಂದು ಕೇಳಬೇಡ ಹೇಳಲಿಕ್ಕೆ. ಕೇಳಬೇಡ ಯಾಕೆ? ನಿಮ್ಮ ಯೋಗ್ಯತೆಗೆ ನಮ್ಮನೆ ಹುಡುಗಿ ಅಲ್ಲ, ನೀವು ಕೇಳಿದ್ರೆ ಆಗುವುದಿಲ್ಲ ಹೇಳಲಿಕ್ಕೆ ನಮಗೆ ಆಗುವುದಿಲ್ಲ. ನೀವು ಮನ್ಸು ಮಾಡಿದ್ರೆ ಇಷ್ಟೊತ್ತಿಗೆ 1000 ಮದುವೆ ಆಗ್ತೀನಿ. ತುಸು ತಿನ್ನುವುದಕ್ಕಿಂತ ಕಸ ತಿನ್ನು. ಕಸ ತಿನ್ನುವುದಕ್ಕಿಂತ ತುಸು ತಿನ್ನುವುದು, ತುಸು ಲೇಸು ತಿನ್ನು. ಹೌದು, ಅದು ಬೇಡ. ತುಸು ಒಳ್ಳೆ ತುಸು ಲೇಸು ತಿನ್ನು. ಅದು ಲೇಸು ತಿನ್ನೋದು. ಹಾಗೆ ಈಗ ನಾನು ಬಂದ ವಿಷಯ ಮತ್ತೇನಲ್ಲ, ಏನು? ವರ್ತಮಾನ ಕಾಲದ ದಾನವ ಮಾತಂದಿಸಿಕೊಂಡಂತ ತಿಥಿ ದೇವಿಗೆ ಮಗಳಿದ್ದಾಳೆ. ಮಗಳಿದ್ದಾಳ? ಮಾಲಿನಿ ಅಂತ ಹೆಸರು. ಮಾಲಿನಿ ಅಂತ? ಹೌದು. ಅವಳ ಹೆಸರು ಕೇಳ್ರಿ ಎಲ್ಲ ಬೀಳ್ತದೆ. ಎಷ್ಟು ಚಂದ ಇದ್ದಾಳೆ. ಹೌದಾ? ಹೇಗಿದ್ದಾಳೆ? ಮುಟ್ಟಿದ್ರು ಕೈ ತೊಳ್ಕೊಳ್ಬೇಕು. ಅಷ್ಟು ಹೇಸಿಲ್ಲ. ಎಂತೆಂತದೆಲ್ಲ ಮಾತಾಡ್ಬೇಡಿ. ಎಂತ ಹೇಸಿಗೆ? ಮುಟ್ಟ ಕೈ ತೊಳ್ಕೊಳ್ಳೋದು ಹೇಸಿಗೆ? ಮತ್ತಿನ ಅನ್ನ ಮುಟ್ಟ ಕೈ ತೊಳ್ಕೊಳ್ಳುದಿಲ್ವ? ಹೌದು. ಅನ್ನ ಹೇಸಿಗೆ? ಇಲ್ಲ ಇಲ್ಲ. ಅದೃಷ್ಟ ಶುದ್ಧವಾದವಳು. ಅವಳು ಮುಟ್ಟಿದ ಮೇಲೆ ಕೈ ತೊಳ್ಕೊಂಡೇ ಮತ್ತೊಂದು ವಸ್ತು ಮುಟ್ಟಬೇಕು ಅಂತ. ಹೌದು. ಅಂತ ದಿಟ್ಟಿದೇವಿಯ ಮಗಳು ಮಾಲಿನಿ ಪ್ರಾಯಪ್ರಬುದ್ಧ ಆಯ್ತಾ? ನಾವೆಲ್ಲ ನೋಡ್ಬಿಟ್ಟು ಹುಡುಗಿಯವಳು. ನೀ ನೋಡ್ಬಿಟ್ಟು ಹುಡುಗಿ ನಾನು ಮದುವೆ ಆಗುದ? ಹಾಗಲ್ಲ, ಹೇಳ್ತೀವಿ. ಸಣ್ಣಿರುವಾಗಿಂದ ನಾವು ನೋಡ್ಬಿಟ್ಟದ್ದು ಅಂತ. ನೋಡಿ ನಮ್ಮ ಕಣ್ಣು ಮುಂದೆ ಆಡಿ ಬೆಳೆದ ಹುಡುಗಿ ಹಾಗಿದ್ದಾಳೆ. ಹೊಂಬಳ್ಳಿಯಂತೆ ಕೋಮಲವಾದ ಮೈಕಟ್ಟು, ಮಧ್ಯಪ್ರಾಯ, ತೊಂಡೆ ಹಣ್ಣಿನ ತುಟಿ, ದಾಳಿಂಬೆ ಬೀಜದಂತ ದಂತಪಂಕ್ತಿ, ಬೆದರುಗಣ್ಣಿನ ಹುಲ್ಲೆಯಂತಿರುವ ಕಣ್ಣು, ಕಾಮನ ಕಬ್ಬಿಲ್ಲಿನಂತಿರುವಂತ ಹುಬ್ಬು, ಬಂಗಾರದ ಮನೆಯಂತಿರುವಂತ ಹಣೆ, ಕನ್ನಡಿ ಕಪೋಲ, ಚಂಬು ಕಂಟಿಣಿ, ಚಿಮ್ಮ ಕಟಿ. ಯಾವ ಚೊಂಬ? ಚಂಬು ಕಂಟಿಣಿ, ಚಿಮ್ಮ ಕಟಿ. ಅವಳು ನಡೆಯುವ ನೋಡ್ಬೇಕು. ಒಂದು ಬಾರಿ ತೋರಿಸಿ. ಒಂದ್ಸಲ ಈ ಬದಿ ಹೋಗ್ತದೆ, ಒಂದ್ಸಲ ಹೋಗಿ ಈ ಕಡೆ ಅಷ್ಟು ಸುಂದರವಾದವು. ಅಂತವಳಿಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಹಾಗಿದ್ರೆ ಅವಳಿಗೆ ಯೋಗ್ಯವಾದ, ಅನುರೂಪನಾದ, ಅನುಕೂಲನಾದ ಗಂಡು ಬೇಕು. ಅಗತ್ಯವೇ. ಆಗ ಅವರಿಗೆ ಆಲೋಚನೆ ಬಂದದ್ದು ಮತ್ತೆ ಯಾರು ಅಲ್ಲ, ನನ್ನ ಮಗಳ ಮದುವೆ ಆಗಿ ಅವಳು ಸುಧಾರಿಸುವ ಯೋಗ್ಯತೆ ಇದ್ರೆ ನಿಮಗೆ ಅಂತ ಲೆಕ್ಕ ಹಾಕಿ ನನ್ನನ್ನ ಇಲ್ಲಿ ಕಳುಹಿ ಕೊಟ್ಟಿದ್ದಾರೆ. ಕಾಲ ವಿಳಂಬ ಮಾಡಬಾರ್ದು. ಮತ್ತೆ ಹೆಣ್ಣು ನೋಡುವುದು, ಮದುವೆ ಆಗುವುದು ಬೇರೆ ಬೇರೆ ಇಲ್ಲ. ಹಿಂಗ್ ನೋಡುದು, ಹಂಗಾಗುವುದು, ಹಿಂಗ್ ಬರುವುದು ಅಷ್ಟೇ. ಹಾಗಾಗಿ ಅದಕ್ಕಾಗಿ ನೀವು ಬರ್ಬೇಕು. ನಮ್ಗೆ ಹಾಗಿದ್ದಾರೆ. 3 ವರ್ಷ
ಶಭಾಸ ದೂತ ಭರರ ಬಳಿ ಭರರ ಭರರ ಬಳಿ ಶಭಾಸು ಶಭಾಸು ಭಳಿರ ಶಭಾಸು ದೂತ ಭಳಿ ಭಳರ ಭಳಿ ಭಳರ ಭಳಿ ಭಳರ ಭಳಿರ ಶಭಾಸು ಶಹಬಾಸು 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 ಭಳಿರ ಶಹಬಾಸು ದೂತ ಮಾಲಿನಿ ದೇವಿ ಮಾಲಿನಿ ದೇವಿ ಮಾಲಿನಿ ದೇವಿ ಚಲುವೆ ಎಂದಮ್ಮ ಮಾತಾ ಮಾಲಿನಿ ದೇವಿ ಮಾಲಿನಿ ದೇವಿ ಮಾಲಿನಿ ದೇವಿ ಚಲುವೆ 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 ಮಾಲಿನಿ ದೇವಿ ಚಲುವೆ 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 ಎಂದಮ್ಮ ಮಾತಾ ಮಾಲಿನಿ ದೇವಿ ಚಲುವೆ 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 ಎಂದಮ್ಮ ಮಾತಾ ಮಾಲಿನಿ ದೇವಿ ಮಾಲಿನಿ ದೇವಿ ಚಲುವೆ 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 ಅತೀತ ಚಲುವೆ ಎಂದಮ್ಮ ಮಾತಾ ಮಾಲಿನಿ ದೇವಿ ಚಲುವೆ 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 ಅಲ್ಲ, ನಿಮ್ಮನ್ನ ಕೇಳ್ಕೊಂಡೆ ಬಂದಿದ್ದ. ಅಲ್ಲ ನನಗೇನಾಯ್ತು ಗೊತ್ತುಂಟಾ? ಏನು ನನ್ನ ಗ್ರಾಚಾರ ಸರಿ ಇಲ್ಲ. ಯಾಕೆ ಬ್ರಾಹ್ಮಣನೇ? ನಾನೀಗ ಒಂದು ವಜ್ಜ ಪೂರೈಸಿ ಬಂದವನ. ವಜ್ಜನ? ಹಾ. ಏನು ಹೌದು. ವಜ್ಜ? ಹಾ. ವಜ್ಜ ಈಗ ಅದನ್ನ ಪೂರೈಸಿ ಬಂದವರಿಗೆ. ವಜ್ಜ ಅಂತ ಸತ್ತೊಂದ ಮೇಲೆ ಅವನು. ಹಾ, ಅದನ್ನ ಪೂರೈಸಿ ಬಂದವರು. ಅದನ್ನು ಪೂರೈಸಿ ಬಂದವನ. ಹಾಗಾಗಿ ವಜ್ಜದ ಮನೆಗೆ ಹೋದಾಗ ಹಾ. ಸ್ನಾನ ಮಾಡದೆ ಮದುವೆ ಮನೆಗೆ ಬರ್ಲಿಕ್ಕೆ ಆಗುದಿಲ್ಲ. ಓಹೋ, ಅಲ್ಲ ಈಗ ನೀವು ಸ್ನಾನ ಮಾಡಿ ಬಂದಿದ್ದೀರಾ? ಕತೆ ಕೇಳು ನೀನು. ಏನು ಬ್ರಾಹ್ಮಣರೇ? ಸ್ನಾನಕ್ಕೆ ಅಂತ ಹೋದೆ, ಹಾ. ಬಾವಿ ಕಟ್ಟೆಗೆ ಹೋಗ್ತೇನೆ, ಕೊಡಪಾನ ಉಂಟು, ಹಗ್ಗ ಇಲ್ಲ. ಆಮೇಲೆ ಏನ್ ಮಾಡಿ? ಹಗ್ಗ ಹಾಕ್ಬೇಕಲ್ಲ ನಿಮಗೆ. ಯಾರಿಗೆ ಬ್ರಾಹ್ಮಣರೇ? ಅಲ್ಲಲ್ಲ, ಕೊಡಕ್ಕೆ ಹಗ್ಗ ಹಾಕುದಂತೂ ನೀರು ತೆಗಿಲಿಕ್ಕೆ ಆಗುದಿಲ್ಲ. ಆಗುವುದಿಲ್ಲ, ಹೌದು. ಹಾಗೆ ಹಾ. ಹಗ್ಗ ತಂದು ಹಾ. ಕೊಡಪಾನ ನೋಡಿದ್ರು ಕೊಡಪಾನ ಬಾವಿ ಒಳಗೆ. ಅಯ್ಯೋ ದೇವ್ರೆ. ಅಯ್ಯೋ ದೇವರಂದ್ರೆ ಕೊಡಪಾನ ಮೇಲೆ ಬರ್ತದ? ಇಲ್ಲ. ಇಲ್ಲ ಅಂದ್ರೆ ಮೇಲೆ ಬರ್ತದ? ಹಾಗೆ ಏನ್ ಮಾಡಿದ್ರಿ ನೀವು? ಆಮೇಲೆ ತಡ ಮಾಡ್ಲಿಲ್ಲ. ಏನು? ಈ ಆಗೋಗು ಕತ್ತಿಯಲ್ಲ ಅಂತ ತಡ ಮಾಡ್ಲಿಲ್ಲ. ಹಾ. ಹಗ್ಗ ತಕೊಂಡೆ, ಹಾ. ಸೊಂಟಕ್ಕೆ ಹಾಕೊಂಡು ನಾನೇ ಬಾವಿ. ಬಹಳ ಚುರುಕು ಬ್ರಾಹ್ಮಣರೇ ನೀವು. ಹಾಗೆ ಹಾ. ಬಾವಿಯಿಂದ ಎದ್ದು ಹಾ. ಮಿಂದೆದ್ದು ಬಂದವ. ಹೌದಾ? ಹಾಗೆ ವಿಷಯ. ಬ್ರಾಹ್ಮಣರೇ, ಹಾ. ಅವಸರದಲ್ಲಿ ನಿಮ್ಮನ್ನ ಕರೆಸಿಕೊಂಡವಳು ನಾನು. ಯಾಕೆ? ಯಾಕೆ ಕೇಳಿದ್ರೆ ಮದುವೆ 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 ಆಗ್ಬೇಕು ಬ್ರಾಹ್ಮಣರೇ. ಅಲ್ಲ ಏನು ಹಾಗಿದ್ದಾರೆ ಮಾತಾಡ. ಏನಾಯ್ತು ಬ್ರಾಹ್ಮಣ ಅಂತ ಮಾತ್ರ ನಾನು ಏನಾಡಿದ್ದೇನೆ ಅಂತ ಬೇಕಲ್ಲ. ಒಂದು ಕರಿ ಮಣಿ ಉಂಟು, ಮತ್ತೆ ಯಾಕೆ ಮದುವೆ ನಿಮಗೆ? ಅಯ್ಯೋ ದೇವ್ರೆ ಬ್ರಾಹ್ಮಣರೇ, ಓ ನನಗೆಲ್ಲ ಮದುವೆ. ಅಯ್ಯೋ, ನನ್ನ ಹತ್ರ ಸಾಧ್ಯ ಇಲ್ಲ. ಏನು ನನ್ನ ಹತ್ರ ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೋಡು ಬ್ರಾಹ್ಮಣ ಅಂತವರೇ, ಓ ನಾನು ಹೇಳುತ್ತಿರುವಂತ ಸ್ವಲ್ಪ ನಾವು ಆಲೋಚನೆ ಮಾಡಿ ಕೇಳಿ. ಎಂತ ವಿಷಯ? ಮದುವೆ ಯಾರಿಗೆ? ಹಾ. ನನ್ನ ಮಗಳಾದಂತ ಮಾಲಿನಿಗೆ. ಮಗಳಿಗೆ ಹೌದು, ಮತ್ತೆ ನನಗಂತ ಭಾವಿಸ್ಕೊಂಡ್ರೆ ನೀವು? ಗೊತ್ತಿಲ್ಲ, ಯಾರು ಎಷ್ಟೊತ್ತಿಗೆ ಏನಾಗ್ತಾರೆ ಹೇಳಿಕ್ ಬರುದಿಲ್ಲ. ಹೌದಲ್ವಾ? ಹಾಗಾಗಿ ಹುಡುಗ ಹುಡುಗ ಪಾತಾಳದ ದೊರೆ ಹಾ ವಿದ್ಯುನ್ ಮಾಲಿ. ಕರ್ಸಿ ಹುಡುಗನ ಕರ್ಸಿ ಕಳಿಸಿದ್ದೇವೆ. ಎಲ್ಲಿಗ? ಸ್ವಲ್ಪ ಈ ಕಡೆ ಮಾಡಿ. ಹೇಗೆ ನಮ್ಮ ಅಳಿಯಂತೆ
ರಾಮನತ್ತವರೇ ಒಳ್ಳೆಯದಿಲ್ಲ. ಅದಿಲ್ವಲ್ಲ? ಮುಖ ನೋಡಿ ಸ್ವಲ್ಪ ವಯಸ್ಸಾದಂಗ ಯಾಕೆ ಹಾಗಲ್ಲ, ಅವ್ರ ಗಾಂಭೀರ್ಯವೇ ಹಾಗೆ. ಅಂದ್ರೆ ಮುಖ ಯಾವತ್ತು ಸೆಟ್ಕೊಂಡೇ ಇರುವುದು. ಸರಿ ಆಗ ಆ ಕಾಲದಿಂದ ಚೋಳಿತಾಪುರಕ್ಕೆ ಬಂದವರಲ್ಲ ಈಗ. ಆ ಮುಖ ನೋಡ್ರೆ ಒಳ್ಳೆ ಉಗ್ರ ನರಸಿಂಹ. ಹೊಸವಳಿಗೆ ಹೋಗಿದ್ದಾರೆ ಸ್ವಲ್ಪ. ಅಲ್ಲ ಉಗ್ರ ನರಸಿಂಹ ಕಂಡಂಗ ಅಂತ. ಅಲ್ವಾ ರಾಮಂದ್ರೆ? ರಾಮಂದ್ರೆ ಆದಷ್ಟು ಬೇಗ ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗಬೇಕು ನೋಡಿ ಈಗ. ಅಲ್ಲ ನನ್ನ ಮುಖದಲ್ಲಿ ನನ್ನ ಮೊದಲೇ ಋಷಿ ರೋಗ ಹಿಡಿದು ತೆಂಗಿನಕಾಯಿ ಬೀಜ ಅಂತ ಮುಖ. ಈಗ ಇದರಲ್ಲಿ ಯಾರ್ಯಾರು ಎಂತ ಮಾಡುದು? ನಿಮ್ಮ ಮುಖೇನ ಮದುವೆ ಆಗಬೇಕು. ನನ್ನ ನೇತೃತ್ವದಲ್ಲಿ ಹೌದು, ಬಂದಾಗ ಮದುವೆಗೆ ನೀವಿಲ್ಲದ ಇದ್ರ ಆಗ್ತದೆ ಹೇಳಿ ವಿಷಯ ಅಲ್ವಾ? ಈ ವಜ್ರದ ಮನೆಯಿಂದ ಬಂದಲ್ಲ, ಹಾ. ಹಾಗಾಗಿ ಸ್ವಲ್ಪ ಅವಸರ ಆಯ್ತು. ಆಗ್ಲಿ ಬಿಡಿ, ತೊಂದ್ರೆ ಇಲ್ಲ. ಅಂದಾಗಿತ್ತು ವಿಷಯ. ಹುಡುಗ ಇದ್ದಾನೆ. ಇದ್ದಾರೆ. ಹುಡುಗಿ ಶೃಂಗಾರ ಮಾಡ್ತಾ ಇದ್ದಾರೆ. ಕರ್ಸೋ ಯಾರಲ್ಲಿ? ಶೃಂಗರಿಸಿದನ ಬಲೆಯರೊಲಿದು ಮಂಗಳಾಂಗಿಯರು ಮನವೊಲಿದು ರಾಮನತ್ತವರೇ ನಮಸ್ಕಾರ. ಸರಿ, ನಮಸ್ಕಾರ. ಓ, ಮಾಡಿದ್ದಾರೆ ನಿಮ್ಗೆ? ಅಲ್ಲ ಏನು? ಅಲ್ಲ ಹಿಂಗ ಅಕ್ಕಪಕ್ಕದಲ್ಲಿ ನಿಂತು ಮಾಡಿದ್ರೆ ಒಂದೇ ನಮಸ್ಕಾರದಲ್ಲಿ ಎರಡು ಆಶೀರ್ವಾದ. ತೊಂದ್ರೆ ಇಲ್ಲ, ಎರಡಾದ್ರೂ ತೊಂದ್ರೆ ಇಲ್ಲ. ನಿಮ್ಗೆ ರಾಮನತ್ತವರೇ ಓ ನೋಡಿದ್ರೆ ನಮ್ಮ ಮಗಳು ಹೇಗಾಗಿದ್ದಾಳೆ ಅಯ್ಯ ಅಲ್ವಾ? ನೋಡ ಅಲ್ವಾ? ಮುಖ ನೋಡ ಏನು ಚಂದ ನೋಡಿ. ಹಾಗಾಗಿ ಪಂಚಾಯತ್ ಚಂದದ ಗೋಂಪೆ ಅಲ್ವಾ? ನನ್ನ ಮಗಳು ಅಲ್ವಾ ಅವಳು? ರಾಮನತ್ತವರೇ ಈ ವೇಟ್ ಚಂದ ಇದ್ರಿ ಮಗಳೇ. ಒಂದು ಮಾತುಂಟಲ್ಲ, ಏನು? ತಾಯಿ ಅಂತೆ ಕರು, ನಾಯಿ ಅಂತೆ ಬಾಲ ಅಂತ. ಅಂದ್ರೆ ಅಂದ್ರೆ ಹೇಳಲೇ ಬಿಡಿ ಬ್ರಾಹ್ಮಣರೇ, ಹೌದು. ಈಗಾಗಲೇ ಮದುವೆಗೆ ನಿಮ್ಮನ್ನ ಕಳಿಸಿಕೊಂಡವಳಲ್ವಿ? ಮುಹೂರ್ತ ನಿರೋಗವಾ? ಈಗ ಹಾರ ತರಬೇಕು. ಹಾರ ರಾಮನತ್ತವರೇ ಏನು? ಅವಳ ಈಗ ನನಗೆ ನಿನಗೆ ಒಂದೊಂದು ಮದುವೆ ಆಗಿದೆ. ಹಾ, ನನಗೆ ನಿನಗೆ ಮದುವೆ ಆಗಿದೆ. ಹಾಗೆ ಒಪ್ಕೊಳ್ತೇನೆ. ಹಾ. ಅಲ್ಲ ನಿಮ್ಮ ಜೊತೆ ಅಲ್ಲ, ಅಲ್ಲ ನಾ ಎಂತ ಹೇಳಿಲ್ಲ. ಅಲ್ಲ ಮದುವೆ ಆಗಿದೆ ಒಪ್ಕೊಳ್ತೇನೆ. ಅಲ್ಲ ನನಗೆ ನಿನಗೆ ಇಬ್ಬರಿಗೂ ಮದುವೆ ಆಗಿದೆ. ಹಾ, ಮದುವೆ ಆಗಿದೆ. ಇಲ್ಲ ಬ್ರಾಹ್ಮಣ, ನಿಮ್ಗಂದ್ರೆ ನಿಮಗೆ ಬೇರೆಯವರೊಟ್ಟಿಗೆ ಮದುವೆ ಆಗಿರ್ಬೋದು. ನಾ ಹೇಳಿದ್ದೇನು ಅಂದ್ರೆ ನನಗೆ ಮತ್ತೆ ಅವರಿಗೆ ಇಬ್ಬರಿಗೂ ಮದುವೆ ಆಗಿ ಗೊತ್ತುಂಟು. ನಿಮಗೂ ಮದುವೆ ಆಗಿದೆ, ನನಗೂ ಮದುವೆ ಆಗಿದೆ. ಅದು ನಮ್ಗಿಬ್ಬರಿಗೆ ಮದುವೆ ಆಯ್ತು ಗೊತ್ತುಂಟು. ಹಾ ಹಾ ಹಾಗೆ ಹಾ. ಅವರಿಗೆ ಗೊತ್ತುಂಟ ವಿಷಯ ಹೇಳ್ಬೇಕಲ್ಲ ಅವರಿಗೆ. ಮದುಮಗಳಿಗೆ ವಿಷಯ ಹೇಳ್ಬೇಕಲ್ವಾ? ಹಾ ಹಾ ಔಷಧ ಮಾಡಬೇಡ ಅಂದಾಗಿ ಹಾರ ನೀಡ್ಕೊಂಡು ನೋಡು ಹಾಕ್ಲಿಕ್ಕೆ ಆಗ್ತದ ನೋಡು. ಅವನ ತಲೆಗಿಂತ ತಲೆ ಮೇಲೆ ಸಾಮಾನ್ಯ ನಮಸ್ಕಾರ. ಹೆಣ್ಮಕ್ಳು ನೋಡ್ದಲ್ಲ ಅದನ್ನು ಮದುವೆ ಹಾಕ್ನ ಹೊರ್ಕೊಂಡು ತಿಂತವನು. ಈಗ ನೀವು ಅಂತರ್ಪಿಶಾಚಿ. ಯಾರು? ನಾನ? ಏನು ಬ್ರಾಹ್ಮಣ? ಅಂತರ್ಪಿಶಾಚಿ. ಅಂತರ್ಪಟ. ಅಂತರ್ಪಟ ಬೇಕು. ಹೌದು. ಯಾಕೆ ಹೇಳುವ ಅಂತರ್ಪಟ? ವಧುವರರು ಮುಖವನ್ನು ನೋಡ್ಕೊಳ್ಬಾರ್ದು. ಹಾ? ಹೌದು, ಮದುವೆ ಬೇಡ. ಇದು ಯಾಕೆ ಮದುವೆ ಬ್ರಾಹ್ಮಣ? ಹಾಗಲ್ಲ, ಮತ್ತೆ ಶಾಸ್ತ್ರ ಅಂದ್ರೆ ಅದು. ಈಗ ಅವರಿಬ್ಬರು ಮುಖ ನೋಡ್ಕೊಂಡಿದ್ದಾರೆ ಅಲ್ವಾ? ಹಾ ಅವರಿಬ್ಬರಲ್ಲಿ ಆಗಬಾರ್ದೆ ಹೋದದ್ದು ಎಲ್ಲ ಆಗೋದ್ರು ಅವರಿಬ್ಬರಲ್ಲಿ ಏನೂ ಆಗ್ಲಿಲ್ಲ ಅಂತ ಮಾಡಿ ತೋರಿಸುವುದೇ ಶಾಸ್ತ್ರ. ಅಂದ್ರೆ ಅಂತರ್ಪಟ ಇಡುವಾಗ ಮಾತ್ರ ಮುಖ ಕಾಣಬಾರ್ದು, ಅಷ್ಟೇ. ಆಮೇಲೆ ನೋಡಿದ್ರೆ ಈಗ ನೋಡ್ಕೊಳ್ಳಿಲ್ವನೇ? ಹೌದು. ಕಡೆ ನೋಡ್ಕೊಳ್ಳುದಿಲ್ವನೇ? ಈಗ ನಾನೇನೇ ನೋಡ್ಕೊಳ್ಳುದಿಲ್ಲ. ನನ್ನ ವಿಚಾರ ಬರುದು ಯಾಕೆ? ಹಾಗಲ್ಲ, ಈ ವಿಷಯ ಮಾತಿಗೆ. ಹಾ ನಿಮ್ಗವ್ರದ್ದು ಮದುವೆ. ಹುಡುಗಿ ಹೊರಗೆ, ಹುಡುಗಿ ಹೊರಗೆ. ಇಲ್ಲ ಬ್ರಾಹ್ಮಣ. ಅಲ್ಲ ನಿಮ್ಗೆ ಯಾಕೆ ಗೊತ್ತು? ಅಲ್ಲ ಹುಡುಗಿ ಹೊರಗೆ ಅಂತ ಹೇಳಿದ್ರೆ ನಿಮ್ಗೆ ಏನು? ನನಗಷ್ಟು ಗೊತ್ತಾಗುದಿಲ್ವೇನೆ? ಯಾಕೆ? ಮತ್ತೆ ಇಷ್ಟು ಮದುವೆ ಮಾಡಿಸಿದ್ದೆ ನಂಗೆ ಹುಡುಗಿ ಹೊರಗೆ ಅಂತ ನಂಗೆ ಗೊತ್ತಾಗುದಿಲ್ವಾ? ಅಯ್ಯೋ ದೇವರೇ ಬ್ರಾಹ್ಮಣ, ಹುಡುಗಿ ಹುಡುಗಿ ಹೊರಗಲ್ಲ, ಅಂತರ್ಪಟದ ಒಳಗೆ ಹುಡುಗ, ಅಂತರ್ಪಟದ ಹೊರಗೆ ಹುಡುಗಿ. ಹಾಗೆ ಹೇಳ್ಬಾರ್ದು. ಮಕ್ಕಳ ತುದಿಗಾಲ ಸದಾವಲಗ್ನಂ ಶುಕ್ರುಂಡ ದೇವತಾರಾಮಲಂತು ದೇವ ತಮೇವ ಲಕ್ಷ್ಮೀ ಪತಿ ಅಸ್ಪದಾಗಿ ಬಿಡು ಹಾಕ.
ಒಟ್ಟು ಮೈ ಮೇಲೆ ಇದ್ರೆ ಆಯ್ತಾ ಶಾಸ್ತ್ರ ನಮಗೆಲ್ಲ ಮೈ ಮೇಲೆ ಇದ್ರೆ ಆಯ್ತು. ಬ್ರಾಹ್ಮಣತ್ತವರೇ ಹಾರೆ ಹಾಕಿದ್ದಾಯ್ತು. ಯಾರು? ಅಲ್ಲ ಈಗ ಮದುಮಕ್ಕಳು ಹಾ 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 ಇನ್ನ ಆಗ್ಬೇಕಾದ ಕಾರ್ಯ ಮಾಂಗಲ್ಯದ ಮಂಗಲ ತಕೊಳ್ಳಿ. ಅಲ್ಲ ನಿಮ್ಮಲ್ಲಿ ಹೇಳಿ ಕಳಿಸಿದ್ದೇನಲ್ಲ ನಾನು. ಅಲ್ಲ ಹೌದು ಮಂಗಲ್ಯ ತಕ್ಕೊಡಿ ಕಳಿಸ್ಬೇಕಲ್ಲ. ತಕ್ಕೊಡಿ ತಕ್ಕೊಡಿ. ಯಾರು ನನ್ನ ಮಾಂಗಲ್ಯ? ಅಲ್ಲಲ್ಲ ಒಳಗಿಂದ ಮಂಗಲ್ಯ ತಕ್ಕೊಡಿ ಇಲ್ಲ. ಅಲ್ಲ ನಿಮ್ಮಲ್ಲಿ ಏನ್ ಮಾತಾಡ್ತೀನಿ? ಬ್ರಾಹ್ಮಣತ್ತವರೇ ಓ. ಎಲ್ಲ ನಿಮ್ಮಲ್ಲೇ ಹೇಳಿದ್ದೇವೆ ನಾವು ಮಾಂಗಲ್ಯವನ್ನ ಹಿಡ್ಕೊಂಡು ಬನ್ನಿ ಅಂತ. ನೋಡಿದ್ರ ಇದು ನನ್ನ ಹೆಂಡತಿದೆ. ಈ ನಮ್ಮಲ್ಲೆಲ್ಲ ಹೆಂಗಸಿಗೆ 2 ಕರಿ ಮನೆ ಇರ್ತದೆ. ಒಂದು ಗಂಡಿನ ಮನೆದು ಒಂದು ತವ್ರ ಮನೆದು. ಅದು ಒಂದು ಮೈ ಮೇಲೆ ಉಂಟು. ಇದ್ರದ್ದು ಬಣ್ಣ ಹೋಗಿತ್ತಾ, ಬಣ್ಣ ಹಾಕ ಕೊಟ್ಟಿದ್ಲು ಅವಳು. ಬಣ್ಣ ಹಾಕ ಬಲ್ಲಿ ತಕೊಂಡು ಹೋಗಿದ್ದೆ. ಮಾಂಗಲ್ಯನೇ ಹೌದಾ? ಹೊಳಿತದೆ ಹಂಗೆ ನೋಡೆ. ಗಡಿ ಮಣಿಗಿಂತ ಕರಿ ಮನೆ ಬಾಳ ಉಂಟು. ಒಂದು 4 ಜನ ಮುತ್ತೈದವರು ಎದ್ದು ಬಂದು ಕರಿಮಣಿ ಮುಟ್ಟು ಆಶೀರ್ವಾದ ಮಾಡಿ ಹೋಗಿ. ಆಗುದಿಲ್ಲ, ಬರ್ಲಿಕ್ಕೆ ತೊಂದರೆ ಇಲ್ಲ ಅವರಿಗೆ, ಹೆದರಿಕೆ. ಎದ್ದು ಬಂದ್ಬಿಟ್ರೆ ಮತ್ತೆ ಆ ಜಾಗ ಸಿಕ್ಕುದಿಲ್ಲ ಅಂತ ತೊಂದರೆ ಇಲ್ಲ. ಅಲ್ಲಲ್ಲೇ ನಿಮ್ಮ ಕರಿಮಣಿ ಮುಟ್ಕೊಂಡು ಅಲ್ಲಿಂದಲೇ ಆಶೀರ್ವಾದ ಹೋಯ್. ಇಲ್ಲದೆ ಹೋದವ್ರು ಮತ್ತೊಬ್ರದ ಕೈ ಹಾಕ್ಬೇಡಿ, ಕಸರಿ ನಮ್ಮ ಮೈ ಮೇಲೆ ಬರ್ತದೆ. ಕಟ್ಟಾಕುದೇ ಮಾಂಗಲ್ಯ ಧಾರಣ ಸುಮೂರ್ತ ಭವಂತೋ ಭವಂತು ಮಾಂಗಲ್ಯ ತಂತು ನಾನೇನ. ಮಾಂಗಲ್ಯಂ ತಂತು ನಾನೇನ. ಅವಳಿಗ ನಮ್ಮ ಜೀವನ ಹೇತುನ ಕಂಠಪಟ್ಟವನು ಶುಭ 3 ಗಂಟೆ 25 ಕೊಡ ಎಲ್ಲಿ ಕೊಡಲವ ಕೊಟ್ಕೊಡ್ತೀನಿ. ಇಲ್ಲ ಅನ್ಬೇಕು. ಬ್ರಾಹ್ಮಣರೇ ಮದುವೆ ಮಾಡಿದವರಿಗೆ ಏನು ಮರ್ಯಾದೆ ಕಳೆಯಬೇಕು. ಕ್ಷೀರ ಸಾಗರದ ದಡದಲ್ಲಿದ್ದವನಿಗೆ ಹಾಲು ಮಜ್ಜಿಗೆಗೆ ಕೊರತೆ. ಏನು ಬ್ರಾಹ್ಮಣ ಹೀಗೆ ಮಾಡಿದ್ರೆ? ಶಾಸ್ತ್ರ ನಂಗೆ ಹೇಳ್ಕೊಡ್ತೇನೆ. ಏನು ಬ್ರಾಹ್ಮಣರೇ ನೀವು ಮಾಡ್ರಿ, ಇಬ್ರು ಮಾಡಿ. ಇಬ್ರು ಕಲ್ಯಾಣ ಮಂಟಪದಲ್ಲಿ ಮಾಡ್ತೇವೆ. ನೀನು ಮಾಡಿ ಈಗ. ಅದೇ ಮತ್ತೆ ಅಂತ ಗೊತ್ತಾಗ್ತದೆ. ಮಗಲ್ ಯಾವ್ದ? ನಿಂದು ಬೇರೆ ಆಗಿತ್ತಲ್ಲ. ಬಾಯ್ ಮೇಲೆ ಕಾಲಿ ಸ್ಥಳ ಬೇಕು ಅಂತ ಮುಚ್ಚು ಕಾಲಿ. ಬರುದು ನೋಡಿದ್ರೆ ಸಪ್ತಪದಿ ಹೆಜ್ಜೆ ಇಷ್ಟಾಗಿಲ್ಲ. ಇಬ್ರು ಉದಾಸೀನರಾಗಿ ಹೇಳ್ಕೊಟ್ಟಂಗೆ ನನ್ನ ರಸ ಹೊನ್ನ ರಸ ಪಟ್ಟದ ರಸ ಮುತ್ತಿನ ರಸ ನಿನ್ನ ಮುಸುಡಿಗೆ ಸುಗಂಧ
ರಾಶಿ ಅನ್ನ ರಾಶಿ ಮುತ್ತಿನ ರಾಶಿ ಮುತ್ತಿನ ರಾಶಿ ಭತ್ತದ ರಾಶಿ ಇಲ್ಲ ಮುಖಕ್ಕೆ ಸುಗಂಧ ಪೂಸುವೆನು. ಇನ್ನು ಸ್ವಲ್ಪ ಹೊತ್ತಿಗೆ ಊಟದ ವ್ಯವಸ್ಥೆ ಉಂಟು. ದಯವಿಟ್ಟು ಎಲ್ಲವರು ಉಡುಗೊರೆ ಮಾಡಿ ಊಟಕ್ಕೆ ಹೋಗಿ. ಉಡುಗೊರೆ ಆಗಬೇಕು. ಅಲ್ಲ ಅದು ಕೇಳಿದೆ ಮತ್ತೆ ಅವ್ರು ಊಟಕ್ಕೆ ಹೋದ್ಮೇಲೆ ಉಡುಗೊರೆ ಬತ್ತೋಳು ವಿಶ್ವಾಸ ಹಾಗೆ ಹೌದು, ಹಾಗೆ ಉಡುಗೊರೆ ಮಾಡಿ ಊಟಕ್ಕೆ ಹೋಗಿ. ಅದಕ್ಕಿಂತ ಪೂರ್ವದಲ್ಲಿ ಅಂತ ಯಾರು ಹೇಳ್ತಾ ಇದ್ದಾರೆ. ಯಾರು ಹೇಳಿಲ್ಲ. ಬ್ರಾಹ್ಮಣರಿಂದ ಉಡುಗೊರೆ ಆಗಬೇಕು ಮದುಮಕ್ಕಳಿಗೆ. ಬ್ರಹ್ಮ ಪ್ರಸಾದ ಇದನ್ನ ಕೊಟ್ಟೆ. ಶಾಸ್ತ್ರವೇ ಹೌದು. ವಧುವರದಿಂದ ಬ್ರಾಹ್ಮಣರು ಹಾ, ಅದನ್ನ ಕೂಡ ಇದ್ದಾರೆ. ನಮ್ದೆಲ್ಲ ಕೊಟ್ಟಂಗ್ ಮಾಡುದು ಅಷ್ಟು ನಮ್ಮ ಹತ್ರ. ಹಾಗಾಗಿ ಈಗ ನೀನು ಕೈ ಒಪ್ಪಿಸಿ ಕೊಡುವ ಶಾಸ್ತ್ರವನ್ನು ಮಾಡಿ ಅವರನ್ನ ಕಳಿಸಿ ಕೊಡ್ಬೇಕು. ಆದಿತ್ತು ಬ್ರಾಹ್ಮಣರೇ. ಬನ್ನಿ ಕೈ ಒಪ್ಪಿಸಿಕೊಡು. ನೀವು ಮುಂಚಿನ ನಿಂತ್ಕಳೆ. ಅದೇಂದ್ರೆ ಚಿಕ್ಕಂದಿನಿಂದ ಇಲ್ಲಿಯವರಿಗಾಗಿ ಬಹಳಷ್ಟು ಚಿಕ್ಕದಾಗಿಂದ ಚಿಕ್ಕಂದಿನಿಂದ ಹೌದು ಇಲ್ಲಿ ಬೆಳೆದು ದೊಡ್ಡವಳಾಗಿದ್ದೇನೆ. ಹೇಗೆ ಸಾಕಿದ್ದಾರೆ. ಮೇಲಿಟ್ಟು ಇರ್ಬೇಕು ಹೊತ್ತೋಯ್ತದೋ ಕೆಳಗಿಟ್ಟು ಕಾಟಿ ಕೊಂಡೊಯ್ತದೋ ಎಂಬಂತೆ ಸಾಕಿಸಲೇ ಇದು. ಮೇಲೆ ಇರುವಲ್ಲ ಇರುವೆ ಎಲ್ಲೆಲ್ಲ ಬರ್ತದೆ. ಇನ್ನೂ ನನ್ನ ಮಗಳನ್ನ ಮುತ್ತಿನಿಂದ ನೋಡಬೇಕು. ಮಗಳೇ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು. ನೀರಿನಿಂದ ಒಂದು ಹಂಗೆ ಹಾಕು. ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಬೇಕು. ಅಂದಾಗೆ ಇನ್ನು ನೀವು ದಿಬ್ಬನ ಸಮೇತವಾಗಿ ಊಟ ಮಾಡ್ಕೊಂಡು ಹೋಗ್ಬೋದು. ತುಂಬುರದೆಲ್ಲ ಆಶೀರ್ವಾದ ಮಾಡಿ. ಮತ್ತೊಂದ್ಸಲ ಬರುವಾಗ ಇಬ್ರು ಬರಬಾರ್ದು. ಒಂದ್ 25 ಜನ ಬರ್ಬೇಕು ನೀವು. 25 ಮಕ್ಕಳು. ಹಾಗೆ 25 ಅಯ್ಯೋ ಬ್ರಾಹ್ಮಣತ್ತವರೇ, ನಿಮಗೆ ಕೊಡಬೇಕಾದದ್ದು ಮುಷ್ಟಿ ಮುಷ್ಟಿ ಆ ಕಡೆ ಎಲ್ಲ ಉಂಟು. ನನ್ ಕೊಡ್ಬೇಕಾದ್ರೆ ಮುಷ್ಟಿ ತುಂಬಿಟ್ಟಿದ್ಯಾ? ಮುಷ್ಟಿ 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 ಮುಷ್ಟಿ. ಹೌದು, ಆ ಕಡೆ ಅಲ್ಲ, ಎಲ್ಲ ವ್ಯವಸ್ಥೆ. ಬ್ರಾಹ್ಮಣರು ಹೌದು. ಹಾಗಿದ್ದೆಲ್ಲ ಊಟ ಕೂತಾಗ ಸಂಪೂರ್ಣ ಇದು ಕೊಡ್ಬೇಕು. ಅದನ್ನೆಲ್ಲ ತಕೊಂಡು ಹಾಗೆ